ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಹೆಚ್ಚು ವೇತನ ಪಡಿತಿರೋ ಮಹಿಳಾ IAS ಅಧಿಕಾರಿಗಳು ಯಾರು? ಅವರ ಒಂದು ತಿಂಗಳ ಸ್ಯಾಲರಿ ಎಷ್ಟು? ಈ ಪಟ್ಟಿಯಲ್ಲಿ ರೋಹಿಣಿ ಸಿಂಧೂರಿ, ಫೌಜಿಯಾ ತರನ್ನುಮ್ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿ ಮಂಜುಳಾ 1987ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು ತಿಂಗಳಿಗೆ 2,25,000 ರೂಪಾಯಿ ಮೂಲ ವೇತನ ಪಡಿತಿದ್ದಾರೆ. ಇದು ಸ್ಯಾಲರಿ ಮಾತ್ರ. ಇದಲ್ಲದೆ ಮನೆ ಭತ್ಯೆ, ಸ್ಯಾಲರಿ ಭತ್ಯೆ, ಫೋನ್ ಭತ್ಯೆ ಸೇರಿದಂತೆ ಹಲವು ಭತ್ಯೆಗಳು IAS ಅಧಿಕಾರಿಗಳಿಗೆ ಸಿಗುತ್ತೆ. ಶಾಲಿನಿ ರಜನೀಶ್ 1989ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು ಕೂಡ ತಿಂಗಳಿಗೆ 2,25,000 ವೇತನ ಪಡಿತಿದ್ದಾರೆ. ವಂದನಾ ಗುರ್ನಾನಿ 91ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರು ಕೂಡ 2,25,000 ಸ್ಯಾಲರಿ ಪಡಿತಿದ್ದಾರೆ. ಉಮಾ ಮಹದೇವನ್ 92ನೇ ಬ್ಯಾಚ್ನ IAS ಆಫೀಸರ್ ಆದ ಇವರಿಗೂ 2,25,000 ಮೂಲ ವೇತನ ಇದೆ. ವಿ ರಶ್ಮಿ ಮಹೇಶ್ 96ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೆ 2,17,000 ಸ್ಯಾಲರಿ ಇದೆ. ಡಾಕ್ಟರ್ ಎ ಕ್ರೂಪ್ ಕೌರ್ 2001ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರಿಗೆ 1,77,000 ವೇತನ ಇದೆ. ಡಾಕ್ಟರ್ ಎನ್ ಮಂಜುಳಾ 2002ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರಿಗೆ 1,72,000 ವೇತನ ಇದೆ. ಎಂ ಕೊಂಗ್ಲಾ ಜಮೀರ್ 2002ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರಿಗೂ 1,72,000 ವೇತನ ಇದೆ. ಡಾಕ್ಟರ್ ಶಮ್ಲಾ ಇಕ್ಬಾಲ್ 2002ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು ಕೂಡ ತಿಂಗಳಿಗೆ 1,72,000 ವೇತನ ಪಡಿತಾರೆ. ಸಿ ಶಿಖಾ 2004ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೆ 1,67,000 ಮೂಲ ವೇತನ ಇದೆ. ಜಿ ಸತ್ಯವತಿ 2004ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೂ 1,67,000 ಸ್ಯಾಲರಿ ಇದೆ. ಗುಂಜನ್ ಕೃಷ್ಣ 2004ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರು ತಿಂಗಳಿಗೆ 1,62,000 ವೇತನ ಪಡಿತಿದ್ದಾರೆ. ತುಳಸಿ ಮದ್ದಿನೇನಿ 2005ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರಿಗೂ 1,62,000 ವೇತನ ಇದೆ. ಸಲ್ಮಾ ಕೆ ಫಾಹಿಮ್ 2006ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು ಕೂಡ 1,62,000 ಸ್ಯಾಲರಿ ಪಡಿತಾರೆ. ದೀಪಾ ಎಂ 2008ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೆ 1,44,000 ಬೇಸಿಕ್ ಸ್ಯಾಲರಿ ಇದೆ. ಬಿ ಕಾವೇರಿ 2008ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು ಪ್ರಮೋಷನ್ ಪಡೆದು IAS ಆಫೀಸರ್ ಆದವರು. ಇವರಿಗೆ 1,44,000 ವೇತನ ಇದೆ. ಸುಶಾಮಾ ಗೋಡಬೋಲೆ 2008ನೇ ಬ್ಯಾಚ್ನ KAS ಅಧಿಕಾರಿಯಾಗಿದ್ದ ಇವರು ಕೂಡ ಪ್ರಮೋಷನ್ ಪಡೆದು IAS ಅಧಿಕಾರಿಯಾದವರು. ಇವರಿಗೂ 1,44,000 ಸ್ಯಾಲರಿ ಇದೆ. ಗುರ್ನೇತ್ ತೇಜ್ 2006ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೆ 1,42,000 ಸ್ಯಾಲರಿ ಇದೆ. ಖುಷ್ಬೂ ಜಿ ಚೌಧರಿ 2008ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೂ 1,42,000 ವೇತನ ಇದೆ. ರೋಹಿಣಿ ಸಿಂಧೂರಿ ರಾಜ್ಯದ ಪ್ರಸಿದ್ಧ ಮಹಿಳಾ IAS ಅಧಿಕಾರಿಗಳಲ್ಲಿ ಒಬ್ಬರಾಗಿರೋ ರೋಹಿಣಿ ಸಿಂಧೂರಿ 2009ನೇ ಬ್ಯಾಚ್ನ IAS ಅಧಿಕಾರಿ. ತಿಂಗಳಿಗೆ 1,38,000 ವೇತನ ಪಡಿತಿದ್ದಾರೆ. ಪಲ್ಲವಿ ಆಕುರಾತಿ 2009ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರಿಗೂ 1,38,000 ವೇತನ ಇದೆ. ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ 2009ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರು ಕೂಡ 1,38,000 ಸ್ಯಾಲರಿ ಪಡಿತಿದ್ದಾರೆ. ವಾಸಿರೆಡ್ಡಿ ವಿಜಯ ಜ್ಯೋತ್ಸ್ನಾ 2010ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರಿಗೆ 1,34,000 ವೇತನ ಇದೆ. PI ಶ್ರೀವಿದ್ಯಾ 2010ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೂ 1,34,000 ಸ್ಯಾಲರಿ ಇದೆ. ಮಂಜು ಶ್ರೀಯನ್ 2010ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರು ಕೂಡ 1,34,000 ವೇತನ ಪಡಿತಿದ್ದಾರೆ. ಎಂ ಕನಗವಲ್ಲಿ 2010ನೇ ಬ್ಯಾಚ್ನ IAS
ಅಧಿಕಾರಿಯಾದ ಇವರು ಕೂಡ 1,34,000 ಬೇಸಿಕ್ ಸ್ಯಾಲರಿ ಪಡೆದಿದ್ದಾರೆ. ಆರ್ ವಿನೋದ್ ಪ್ರಿಯಾ 2010ನೇ ಬ್ಯಾಚ್ ನ IAS ಆಫೀಸರ್ ಆಗಿರೋ ಇವರಿಗೂ 1,34,000 ಮೂಲ ವೇತನ ಇದೆ. ಡಾಕ್ಟರ್ BR ಮಮತಾ 2010ನೇ ಬ್ಯಾಚ್ ನ IAS ಆಫೀಸರ್ ಆಗಿರೋ ಇವರಿಗೂ 1,34,000 ಸ್ಯಾಲರಿ ಇದೆ. ಸಿಂಧು B ರೂಪೇಶ್ 2011ನೇ ಬ್ಯಾಚ್ ನ IAS ಆಫೀಸರ್ ಆಗಿರೋ ಇವರಿಗೆ 1,30,000 ವೇತನ ಇದೆ. ಡಾಕ್ಟರ್ ರಾಗಪ್ರಿಯಾ R 2011ನೇ ಬ್ಯಾಚ್ ನ IAS ಅಧಿಕಾರಿಯಾದ ಇವರಿಗೂ 1,30,000 ಸ್ಯಾಲರಿ ಇದೆ. ಹೆಫ್ಸಿಬಾ ರಾಣಿ ಕೊರ್ಲಪಾಟಿ 2011ನೇ ಬ್ಯಾಚ್ ನ IAS ಅಧಿಕಾರಿಯಾದ ಇವರು ಕೂಡ ತಿಂಗಳಿಗೆ 1,30,000 ವೇತನ ಪಡೆದಿದ್ದಾರೆ. ಕೆ ವಿದ್ಯಾಕುಮಾರಿ 2014ನೇ ಬ್ಯಾಚ್ ನ KAS ಅಧಿಕಾರಿಯಾಗಿದ್ದ ಇವರು ಪ್ರಮೋಷನ್ ಪಡೆದು IAS ಆಫೀಸರ್ ಆದವರು. ಇವರಿಗೆ 1,15,000 ವೇತನ ಇದೆ. ಝಹರಾ ನಸೀಂ 2013ನೇ ಬ್ಯಾಚ್ ನ KAS ಅಧಿಕಾರಿಯಾಗಿದ್ದ ಇವರು ಕೂಡ IAS ಆಗಿ ಪ್ರಮೋಟ್ ಆದವರು. ಇವರಿಗೆ 1,12,000 ಸ್ಯಾಲರಿ ಇದೆ. ML ವೈಶಾಲಿ 2013ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರು 1,12,000 ವೇತನ ಪಡೆದಿದ್ದಾರೆ. ಎಸ್ ರಮ್ಯಾ 2014ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾದ ಇವರಿಗೂ 1,12,000 ಸ್ಯಾಲರಿ. ಡಿ ಭಾರತಿ 2013ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರಿಗೂ 1,12,000 ವೇತನ. ಮೀನಾ ನಾಗರಾಜ್ ಇವರು 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿ. ವೇತನ 1,09,000. ಸಿ ಸತ್ಯಭಾಮ 2012ನೇ KAS ಪ್ರಮೋಟೆಡ್ IAS ಅಧಿಕಾರಿಯಾದ ಇವರಿಗೂ 1,09,000 ಸ್ಯಾಲರಿ ಇದೆ. ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾದ ಇವರಿಗೂ 1,09,000 ವೇತನ. ಗಂಗೂಬಾಯಿ ರಮೇಶ್ ಮಾನಕರ್ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾದ ಇವರ ವೇತನವು 1,09,000. ಕೆ ಜ್ಯೋತಿ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾಗಿರೋ ಇವರಿಗೂ 1,09,000 ಸ್ಯಾಲರಿ. ಕೆ ಲೀಲಾವತಿ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರ ವೇತನವು 1,09,000. ಕವಿತಾ ಎಸ್ ಮನ್ನಿಕೇರಿ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರಿಗೂ 1,09,000 ಸ್ಯಾಲರಿ. ಎಸ್ ಹೊನ್ನಾಂಬಾ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾಗಿರೋ ಇವರ ವೇತನವು 1,09,000. ಆರ್ ಲತಾ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾಗಿರೋ ಇವರಿಗೂ 1,09,000 ಸ್ಯಾಲರಿ ಇದೆ. MS ಅರ್ಚನಾ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರ ವೇತನವು 1,09,000. KM ಜಾನಕಿ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರಿಗೆ 1,09,000 ವೇತನ ಇದೆ. KS ಲತಾ ಕುಮಾರಿ 2012ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾದ ಇವರಿಗೂ 1,09,000 ವೇತನ ಇದೆ. TK ಸ್ವರೂಪ 2012ನೇ ಬ್ಯಾಚ್ ನ IAS ಅಧಿಕಾರಿಯಾಗಿರೋ ಇವರಿಗೆ 1,09,000 ಬೇಸಿಕ್ ಸ್ಯಾಲರಿ ಇದೆ. ಶ್ರೀರೂಪ 2018ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರ ವೇತನ 1,05,000. KM ಗಾಯತ್ರಿ 2016ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆದ ಇವರು 1,02,000 ಮೂಲ ವೇತನ ಪಡೆದಿದ್ದಾರೆ. BR ಪೂರ್ಣಿಮಾ 2016ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆದ ಇವರು ಕೂಡ 1,02,000 ಮೂಲ ವೇತನ ಪಡೆದಿದ್ದಾರೆ. ಡಾಕ್ಟರ್ KN ಅನುರಾಧ 2016ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಆಫೀಸರ್ ಆಗಿರೋ ಇವರಿಗೂ 1,02,000 ಸ್ಯಾಲರಿ ಇದೆ. ಶಿಲ್ಪಾ M 2017ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾಗಿರೋ ಇವರ ವೇತನ ಕೂಡ 1,02,000. ಪದ್ಮಾ ಬಸವಂತಪ್ಪ 2017ನೇ ಬ್ಯಾಚ್ ನ KAS ಪ್ರಮೋಟೆಡ್ IAS ಅಧಿಕಾರಿಯಾಗಿರೋ ಇವರಿಗೂ 1,02,000 ಸ್ಯಾಲರಿ.
ಸ್ಯಾಲರಿ. ಅನ್ನೇಸ್ ಕಣ್ಮಣಿ ಜಾಯ್ 2012ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು ತಿಂಗಳಿಗೆ 99,000 ವೇತನ ಪಡೆದಿದ್ದಾರೆ. ಸ್ನೇಹಲ್ ಆರ್ 2013ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೆ 96,000 ವೇತನ ಇದೆ. ಶಿಲ್ಪಾ ನಾಗ್ 2014ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರಿಗೂ 96,000 ಸ್ಯಾಲರಿ ಇದೆ. ದಿವ್ಯಾ ಪ್ರಭು 2014ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರು ಕೂಡ 96,000 ಸ್ಯಾಲರಿ ಪಡೆದಿದ್ದಾರೆ. ಸುಭಾ ಕಲ್ಯಾಣ್ 2014ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೂ 96,000 ಮೂಲ ವೇತನ ಇದೆ. ಡಾಕ್ಟರ್ ವಸಂತಿ ಅಮರ್ 2017ನೇ ಬ್ಯಾಚ್ನ KAS ಪ್ರಮೋಟೆಡ್ IAS ಅಧಿಕಾರಿಯಾಗಿರೋ ಇವರಿಗೆ 96,000 ಸ್ಯಾಲರಿ ಇದೆ. ಫೌಜಿಯಾ ತರನುಮ್ 2015ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು ತಿಂಗಳಿಗೆ 83,000 ಬೇಸಿಕ್ ಸ್ಯಾಲರಿ ಪಡೆದಿದ್ದಾರೆ. ಕೆ ಲಕ್ಷ್ಮೀಪ್ರಿಯಾ 2015ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರಿಗೂ 83,000 ವೇತನ ಇದೆ. ಶಿಲ್ಪಾ ಶರ್ಮಾ 2015ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರು ಕೂಡ 83,000 ಸ್ಯಾಲರಿ ಪಡೆದಿದ್ದಾರೆ. ಡಾಕ್ಟರ್ ಸುಶೀಲಾ ಬಿ 2015ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರಿಗೂ 83,000 ವೇತನ ಇದೆ. ಪ್ರೀತಿ ಗೆಹ್ಲೋಟ್ 2016ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು 80,000 ವೇತನ ಪಡೆದಿದ್ದಾರೆ. ಪೂವಿತಾ ಎಸ್ 2016ನೇ ಬ್ಯಾಚ್ನ IAS ಆಫೀಸರ್ ಆಗಿರೋ ಇವರು ಸಹ 80,000 ವೇತನ ಪಡೆದಿದ್ದಾರೆ. ನಂದಿನಿ KR 2017ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರಿಗೆ 78,000 ಮೂಲ ವೇತನ ಇದೆ. ಡಾಕ್ಟರ್ ಕೆ ನಂದಿನಿ ದೇವಿ 2017ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರಿಗೂ 78,000 ವೇತನ ಇದೆ. ಪ್ರಿಯಾಂಕಾ ಎಂ 2017ನೇ ಬ್ಯಾಚ್ನ IAS ಆಫೀಸರ್ ಆದ ಇವರಿಗೆ 76,000 ಬೇಸಿಕ್ ಸ್ಯಾಲರಿ ಇದೆ. ಗರಿಮಾ ಪನ್ವರ್ 2018ನೇ ಬ್ಯಾಚ್ನ IAS ಆಫೀಸರ್ ಆದ ಇವರಿಗೂ 76,000 ವೇತನ ಇದೆ. ಆಕೃತಿ ಬನ್ಸಾಲ್ 2018ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರು ಕೂಡ 76,000 ಮೂಲ ವೇತನ ಪಡೆದಿದ್ದಾರೆ. ಆಶ್ವಿಜಾ BV 2019ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರಿಗೆ 74,000 ವೇತನ ಇದೆ. ಮೋನಾ ರೋತ್ 2019ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರಿಗೂ 74,000 ವೇತನ ಇದೆ. ರುಚಿ ಬಿಂಡಲ್ 2020ನೇ ಬ್ಯಾಚ್ನ IAS ಆಫೀಸರ್ ಆದ ಇವರು 71,000 ಬೇಸಿಕ್ ಸ್ಯಾಲರಿ ಪಡೆದಿದ್ದಾರೆ. ಕೀರ್ತನಾ HS 2020ನೇ ಬ್ಯಾಚ್ನ IAS ಆಫೀಸರ್ ಆದ ಇವರಿಗೂ 71,000 ವೇತನ ಇದೆ. ರೂಪಿಂದರ್ ಕೌರ್ 2021ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರು ತಿಂಗಳಿಗೆ 57,000 ಮೂಲ ವೇತನ ಪಡೆದಿದ್ದಾರೆ. ಅಪರ್ಣಾ ರಮೇಶ್ 2021ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರು ಕೂಡ 57,000 ಮೂಲ ವೇತನ ಪಡೆದಿದ್ದಾರೆ. ಸಾಹಿತ್ಯ ಎಂ ಆಲದಕಟ್ಟಿ 2022ನೇ ಬ್ಯಾಚ್ನ IAS ಅಧಿಕಾರಿಯಾಗಿರೋ ಇವರಿಗೂ 57,000 ಸ್ಯಾಲರಿ ಇದೆ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದ ಮಹಿಳಾ IAS ಅಧಿಕಾರಿಗಳು ಯಾರು, ಅವರಲ್ಲಿ ಹೆಚ್ಚು ವೇತನ ಪಡಿತಿರೋದು ಯಾರು, ಕಮ್ಮಿ ವೇತನ ಪಡಿತಿರೋದು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.